ಬೆಂಗಳೂರು ವಿವಿ ಅತಿಥಿ ಉಪನ್ಯಾಸಕರಿಂದ ಕಿರುಕುಳ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಬಗ್ಗೆ ವಿವಿಯ ಕುಲಪತಿ ಡಾಕ್ಟರ್ ಜೈಕರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಪದ ಸಂಬಂಧ ಈಗಾಗಲೇ ಎಫ್ಐಆರ್ ಆಗಿದೆ. ಪ್ರೊಫೆಸರ್ ಗಂಗಾಧರ್ ಬಳಿ ಮಾಹಿತಿಯನ್ನ ತರಿಸ್ಕೊಳ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರೊಫೆಸರ್ ಗಂಗಾಧರ್ ಅವರ ಬಳಿ ಮಾಹಿತಿಯನ್ನ ತರಿಸ್ಕೊಳ್ತೀನಿ. ಈಗ ಆಲ್ರೆಡಿ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ಆಗಿದೆ. ವಿಡಿಯೋ ಪರಿಶೀಲಿಸಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಕಮಿಟಿ ಮಾಡುವ ಮೂಲಕ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ, ಸಿಂಡಿಕೇಟ್ ಇಟ್ಟು ಕ್ರಮ ಕೈಗೊಳ್ತೀವಿ ಅಂತ ವಿವಿಯ ಕುಲಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಲು ಸಾಲು ಆರೋಪಗಳು ಕೇಳಬಂದಿದೆ. ವಿದ್ಯಾರ್ಥಿಗಳ ಬಳಿ ಹಣ ಕೇಳಿದ್ದಾರೆ, ಅದರ ಜೊತೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ. ಅನುಚಿತ ವರ್ತನೆ ತೋರ್ತಾ ಇದ್ದಾರೆ ಅಂತೇಳಿ ಈ ತರ ಸಾಲು ಸಾಲು ಆರೋಪಗಳು ಅವ್ರ ವಿರುದ್ಧ ಕೇಳ ಬರ್ತಾ ಇದೆ. ಇದೇ ವಿಚಾರವಾಗಿ ವಿವಿಯ ಕುಲಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಾಗಿದೆ ಎತ್ತಾಗಿದೆ ಎಲ್ಲ ಮಾಹಿತಿಯನ್ನ ತರಿಸ್ಕೊಂಡು ವಿಡಿಯೋಗಳನ್ನ ಪರಿಶೀಲಿಸಿ ಕಮಿಟಿ ಮಾಡೋದ್ರ ಮೂಲಕ ಅವರ ವಿರುದ್ಧ ಕ್ರಮ ಜರುಗಿಸ್ತೀವಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಈ ಸಂಬಂಧ ಆಲ್ರೆಡಿ ಎಫ್ಐಆರ್ ಲಾಡ್ಜ್ ಆಗಿದೆ ನಮ್ಮ ಜ್ಞಾನಭಾರತಿ ಪೊಲೀಸ್ ಸ್ಟೇಷನಲ್ಲಿ. ಅತಿಥಿ ಉಪನ್ಯಾಸಕರ ನಡುವೆ ಆಗಿರುವಂಥ ಈ ಗೊಂದಲಗಳು ಇದು ನಮ್ಮ ಅಲ್ಲಿ ಪ್ರೊಫೆಸರ್ ಗಂಗಾಧರ್ ಅಂತ ಅಲ್ಲಿ ಇನ್ಚಾರ್ಜ್ ಡೈರೆಕ್ಟರ್ ಇದ್ದಾರೆ. ನಾನು ಅವರಿಂದ ಮಾಹಿತಿಯನ್ನು ಇಮಿಡಿಯೇಟಾಗಿ ತರಿಸ್ಕೊಂಡು ಏನು ಕಾನೂನಾತ್ಮಕವಾಗಿ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಎಫ್ಐಆರ್ ಲಾಡ್ಜ್ ಆಗಿದೆ, ಅವರ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಭಾಳಷ್ಟು ತಾವು ಹೇಳಿದಾಗೆ ವಿಡಿಯೋಗಳು ಹರಿದಾಡ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಅದ್ರ ಬಗ್ಗೆ ನಾವು ಅವರಿಂದ ಮಾಹಿತಿ ತಗೊಂಡು ಇಮಿಡಿಯೇಟ್ ಆಗಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ನಾವು ಒಂದು ಕಮಿಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅವ್ರು ತಪ್ಪಿಸಿದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ನಾವು ಕಾನೂನಾತ್ಮಕ ಕ್ರಮ ತಗೊಳ್ತೀವಿ. ಅದರಲ್ಲಿ ಏನು ಒಂದು ಸ್ವಲ್ಪನೂ ಯಾರು ಯೋಚನೆ ಮಾಡಬೇಕಾಗಿಲ್ಲ. ನಿರ್ದಾಕ್ಷಿಣ್ಯವಾಗಿ